ಸರ್, ಈಗ ಹೇಳ್ತಾ ಇದ್ರಿ ಫಸ್ಟ್ ಟೈಮ್ ಗಿಲ್ಲಿ ಬಂದಾಗ ಅಂದರೆ ಒಂದು ಡೈಲಾಗ್ಗಳು ನಿಲ್ಲಿಸ್ಬಿಟ್ರು, ಸ್ಟೇಜ್ನ ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅನ್ನೋವಂಥದ್ದು. ಆ ಜರ್ನಿ ಬೇರೆ ಹಂತಕ್ಕೆ ತಿರುಗ್ತು. ಸೊ ನಂತರ ಒಂದು ವಿಷಯ ಹೇಳ್ತಾರೆ ಅನುಶ್ರೀ ಅವ್ರ ಜೊತೆ ಮಾತಾಡುವಾಗ, ಹೊಸದುರ್ಗದಲ್ಲಿ 10,000 ರೂಪಾಯಿ ಕೊಟ್ಟಾಗ ಅಚ್ಚರಿಪಟ್ಟಿದ್ದಂಥ ಗಿಲ್ಲಿ. ಸೊ ಆ ಸನ್ನಿವೇಶ ಈಗ ಲಕ್ಷ ಪಡಿತಾ ಇದ್ದಾರೆ. ಬಟ್ ಅವತ್ತಿನ ದಿನಗಳನ್ನು ನಿಮ್ಮ ಜೊತೆ ಹಂಚ್ಕೊಟ್ಟಿದ್ದು, ಆ ಜರ್ನಿ ಬಗ್ಗೆ ಮಾತಾಡಿರುವಂಥದ್ದು ಹೇಗಿರ್ತಾ ಇದ್ರು ಅಂತ. ಅಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ. ನಾವು ಫಸ್ಟ್ ಪೇಮೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಅವ್ರು ಇಂಟ್ರ್ಯೂಲಿ ಹೇಳಿದ ಮೇಲೆ ಗೊತ್ತಾಗಿದ್ದು. ಅದಾದಮೇಲೆ ನಮಗೂ ಕೂಡ ಖುಷಿ ಆಯಿತು. ನಿರಂತರವಾಗಿ ಅವ್ರಿಗೆ ನಾವು ಬೆಂತಟ್ತಾ ಹೋದ್ವಿ. ನಮಗೂ ಕೂಡ ಅವ್ರು ಅಷ್ಟೇ ಒಬಿಡಿಯೆಂಟಾಗಿ ಕಾರ್ಯಕ್ರಮಗಳಿಗೆ ಎಲ್ಲೇ ಕರೆದ್ರು ಬರ್ತಾಯಿದ್ರು, ಭಾಗವಹಿಸ್ತಾಯಿದ್ರು. ನಿರಂತರವಾಗಿ ನಮ್ಮ ಜೊತೆ ಅಷ್ಟೇ ಚೆನ್ನಾಗಿ ಗುರುವಿನ ಜೊತೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದರು ಸರ್. ಎಲ್ಲೆಲ್ಲಿ ಈವೆಂಟ್ಗಳಿಗೆ ನೀವು ಕರೆಸ್ತಾ ಇದ್ರಿ, ಅವ್ರು ಬಂದಂಥ ಸನ್ನಿವೇಶಗಳಲ್ಲಿ ಹೇಗಿರ್ತಾಯಿದ್ರು? ಸೊ ಅವರ ಜೊತೆ ನಿಮ್ಮ ಜೊತೆ ಮಾತಾಡುವಾಗ ಏನೆಲ್ಲ ಹೇಳ್ಕೊತಾ ಇದ್ರು, ಏನು ಹೀಗೆ ಅಂತ ನಾನು. ಗಿಲ್ಲಿಯವರು ನಮಗೆ ಕರ್ನಾಟಕದಾದ್ಯಂತ ಕಾರ್ಯಕ್ರಮ ಮಾಡಿದ್ದೀವಿ. ಒಂದು ಸಲ ಇದಕ್ಕೆ ಹೋಗಿದ್ವಿ, ಇಲ್ಲಿ ಉತ್ತರ ಕರ್ನಾಟಕ, ಬಿಜಾಪುರ ಡಿಸ್ಟಿಕ್ಕು, ಆಮೇಲೆ ಚನ್ನಗಿರಿ, ಹೊಸದುರ್ಗಕ್ಕೆ ಸುಮಾರು 5-6 ಸಲ ಬಂದಿದ್ದಾರೆ. ಆಮೇಲೆ ಬೆಂಗಳೂರಲ್ಲಿ ಸುಮಾರು ಕಾರ್ಯಕ್ರಮ, ಅದನ್ನೆಲ್ಲ ಡೈರಿ ನೋಡಬೇಕು, ಸುಮಾರು ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲ ಕಡೆನೂ ಬಂದಿದ್ದಾರೆ. ಅಂದರೆ ಪಾಪ್ಯುಲಾರಿಟಿ ಇದೆ, ಎಲ್ಲವೂ ಇದೆ. ಇದೆಲ್ಲದರ ಜೊತೆಗೆ ಅವರು ಬಡವನ ಶ್ರೀಮಂತನ ಅನ್ನೋಂಥದ್ದು ಸಾಕಷ್ಟು ಚರ್ಚೆ ಕಾರಣ ಆಗ್ತಾಯಿದೆ. ಸೊ ಈ ನಡುವೆ ಅವರ ಬಡತನ ಬದುಕು ಬಂದಂತಹ ದಿನ ನೀವು ಹೇಳೋಕ್ಕೊಟ್ರೆ ಹೇಗಿದೆ? ಇಲ್ಲ, ಈಗ ಅವನು ಸಾಮಾನ್ಯವಾಗಿ ಬಡವ ಅಂತ ಎಲ್ಲೂ ತೋರಿಸಿಲ್ಲ. ಅವನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ. ಅವರು ಬಡತನದಲ್ಲಿದ್ದರೂ ಕೂಡ ನಿರಂತರವಾಗಿ ಅವ್ನು ಕಷ್ಟಪಡ್ತಾ, ಅವ್ನು ದುಡಿತಾ ಬೆಳೆಯೋಂಥ ಪ್ರಯತ್ನ ಮಾಡಿದ್ದಾನೆ. ಶೋ ಮಾಡ್ತಾ ಒಂದು ಕಾರ್ ತಗೊಂಡ್ರು, ಯಾವುದೋ ಒಂದು ಕಾರ್ ತಗೊಂಡ್ರು. ಅದು ಅವ್ನು ಹೆಂಗೆ ತಗೊಂಡ, ಅದು ಹೆಂಗೆ ಕೊಟ್ಟ, ಅದು ನಮಗೆ ಗೊತ್ತು ಅಲ್ವಾ. ಬಟ್ ನೋಡಿದ ತಕ್ಷಣ ಏನು ಕಾರ್ ಐತೆ, ಅದೀತೆ ಶ್ರೀಮಂತ ಅಂತ ಹೇಳೋದಲ್ಲ. ಬಟ್ ಅವ್ನು ಕಷ್ಟಪಟ್ಟು ಓಡಾಡೋಕ್ಕೆ ಅವ್ನಿಗೆ ಅವಶ್ಯಕತೆ ಇತ್ತು. ಈಗ ನಾವು ಎಲ್ಲೋ ಸಿರ್ಸಿ ಪ್ರೋಗ್ರಾಮ್ ಇದ್ದು ಬನ್ನಿ, ಎಲ್ಲೋ ಪ್ರೋಗ್ರಾಮ್ ಇದ್ದು ಬನ್ನಿ ಅಂತ ಫೋನ್ ಮಾಡಿದ ತಕ್ಷಣ ಫಸ್ಟ್ ಅವ್ನು ಲಗ್ಗೆರೆಯಲ್ಲಿ ರೂಮ್ ಇತ್ತು. ನಾನೇ ಒಂದು ಕಾರ್ ಕಳಿಸ್ತಾ ಇದ್ದೆ. ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದು ಹತ್ಕೊಂತಿದ್ರು, ಒಂದು ಕಾರಲ್ಲೇ ಮುಡ್ಕೊಂಡು ಹಂಗಂತ ಒಂದು ಕಾರ್ ಇಡ್ತಿದ್ದೆ, ಸೀದಾ ಬರ್ತಿದ್ರು, ಮುಗಿಸ್ಕೊಂಡು ಅಲ್ಲೇ ಡ್ರಾಪ್ ಮಾಡ್ತಿದ್ರು. ಆಮೇಲೆ ಬ್ಯುಸಿ ಆಗ್ತಾ ಅಲ್ಲಿ 2-3 ಪ್ರೋಗ್ರಾಮ್ ಅಟೆಂಡ್ ಬರೋ ಥರ ಆಗುತ್ತಲ್ಲ, ಅವ್ರಿಗೆ ಓನ್ ಕಾರ್ ಅವಶ್ಯಕತೆ ಇತ್ತು. ಆಮೇಲೆ ಯಾವುದೋ ಒಂದು ಕಾರ್ ತಗೊಂಡು MG ಕಾರ್ ತಗೊಂಡ್ರು. ಕನಸಿತ್ತು ಪಾಪ ಅವ್ರಿಗೆ. ನನ್ನ ಹತ್ರ ಹೇಳ್ತಿದ್ರು, MG ಕಾರ್ ತಗೊಂಡು ನಾನು ಅಬ್ಬಯ್ಯನವರ ಸ್ಟುಡಿಯೋದ ಹತ್ರ ಇಳಿದ್ರೆ ಅನುಶ್ರೇಖ ನೋಡಿ ಏನು ಅನ್ಬೋದು ಅಂತ ಹೇಳ್ತಿದ್ರು ಒಂದು ಸತಿ. ಆ ಥರ ಕನಸಿತ್ತು, ತಗೊಂಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನೋ ಅಷ್ಟು ಕೋಟಿ ಹಂಗೆ ಹಿಂಗೆ ಶ್ರೀಮಂತ ಖಂಡಿತ ಅಲ್ಲ. ನಾರ್ಮಲಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕಷ್ಟಪಟ್ಟು ಅವನಿಗೆ ಅವಶ್ಯಕತೆ ಇರೋದು ಒಂದು ಕಾರ್ ತಗೊಂಡಿರೋದು ಬಿಟ್ಟರೆ ಆ ಥರದ್ದೇನೋ ದೊಡ್ಡ ಮಟ್ಟದ್ದು ಶ್ರೀಮಂತ ಅನ್ನೋ ಥರದ್ದು ಏನೂ ಇಲ್ಲ.